ಓಂ ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಶ್ರೀಮಜ್ಜಗದ್ಗುರು ಶಂಕರಾಚಾರ್ಯರಿಂದ ರಚಿಸಲ್ಪಟ್ಟಂತಹ ಶ್ರೀ ಲಲಿತಾ ಪಂಚಕಂ ಸ್ತೋತ್ರದ ಅರ್ಥಚಿಂತನೆಯನ್ನು ನಾವು ಮಾಡುವಂಥವರಾಗೋಣ. ಶ್ರೀಮಜ್ಜಗದ್ಗುರು ಶಂಕರಾಚಾರ್ಯರು ಜಗನ್ಮಾತೆಯನ್ನು ಕುರಿತು 5 ಶ್ಲೋಕಗಳಲ್ಲಿ ಅದ್ಭುತವಾದಂತಹ ಕಾವ್ಯವನ್ನು ರಚನೆ ಮಾಡಿದ್ದಾರೆ. ಈ 5 ಶ್ಲೋಕಗಳನ್ನು ಪ್ರತಿನಿತ್ಯ ಯಾವ ಮನುಷ್ಯ ಪ್ರಾತಃ ಕಾಲದಲ್ಲಿ ಅಂದರೆ ಸೂರ್ಯೋದಯಕ್ಕಿಂತ ಮೊದಲು ಪಠನೆ ಮಾಡ್ತಾನೋ ಅವನಿಗೆ ಜಗನ್ಮಾತೆಯ ಕೃಪೆ ಬಹಳಷ್ಟಿರುವಂಥದ್ದಾಗತ್ತೆ. ವಿದ್ಯೆ, ಸಂಪತ್ತು, ನಿರಂತರ ಆನಂದ, ಸುಖ, ಅಪಾರವಾದಂತಹ ಕೀರ್ತಿ ಇದೆಲ್ಲವನ್ನು ಅವನು ಪಡ್ಕೊಳ್ತಾನೆ ಎನ್ನುವಂಥದ್ದು ಈ ಒಂದು ಸ್ತೋತ್ರದ ಫಲಶ್ರುತಿಯಲ್ಲಿ ಹೇಳಲ್ಪಟ್ಟಿರುವಂಥದ್ದು. ಹಾಗಾದರೆ ಬನ್ನಿ ಮೊದಲನೆಯ ಶ್ಲೋಕ ಮತ್ತು ಅದರ ಅರ್ಥವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಪ್ರಾತಸ್ಮರಾಮಿ ಲಲಿತಾ ವದನಾರವಿಂದಂ ಬಿಂಬಾಧರಾಂ ಪೃಥುಲಮೌಕ್ತಿಕ ಶೋಭಿನಾಸಂ ಆಕರ್ಣದೀರ್ಘನಯನಂ ಮಣಿಕುಂಡಲಾಢ್ಯಂ ಮಂದಸ್ಮಿತಂ ಮೃಗಮದೋಜ್ಜಲ ಫಾಲದೇಶಂ. ಈ ಶ್ಲೋಕದ ಅರ್ಥ ಹೀಗೆ ಬರುತ್ತೆ. ಪ್ರಾತಸ್ಮರಾಮಿ ಲಲಿತಾ ವದನಾರವಿಂದಂ. ಅಮ್ಮ ತಾಯಿ ಲಲಿತಾದೇವಿ, ಕಮಲದಂತೆ ಇರುವ ನಿನ್ನ ಮುಖವನ್ನು ನಾನು ಪ್ರಾತಃ ಕಾಲದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತೀನಿ. ಅರವಿಂದ ಅಂತಂದರೆ ಕಮಲ, ವದನ ಅಂತಂದರೆ ಕನ್ನಡದಲ್ಲಿ ಮುಖ ಅಂತ ಅರ್ಥ, ಸಂಸ್ಕೃತದಲ್ಲಿ ವದನ ಅಂತ ಹೇಳ್ತೀವಿ. ಆ ಜಗನ್ಮಾತೆಯ ಕಮಲದಂತಹ ಸೌಂದರ್ಯವುಳ್ಳಂತಹ ಮುಖವನ್ನು ನಾನು ಪ್ರಾತಃ ಕಾಲ ಎದ್ದ ತಕ್ಷಣ ಸ್ಮರಣೆ ಮಾಡಿಕೊಳ್ತೀನಿ. ಆ ಮುಖ ಹೇಗಿದೆ, ಹೇಗೆಲ್ಲ ಶೋಭಾಯಮಾನವಾಗಿದೆ ಅಂತಂದರೆ ಬಿಂಬಾಧರಾಂ ಪೃಥುಲ ಮೌಕ್ತಿಕ ಶೋಭಿನಾಸಂ ಆಕರ್ಣ ದೀರ್ಘನಯನಂ ಮಣಿಕುಂಡಲಾಢ್ಯಂ ಮಂದಸ್ಮಿತಂ ಮೃಗ ಮದೋಜ್ಜಲ ಫಾಲದೇಶಂ. ಆ ತಾಯಿಯ ಅಧರ ಅಂತಂದರೆ ತುಟಿಗಳು, ತೊಂಡೆಯ ಹಣ್ಣಿನ ಆಕಾರದಲ್ಲಿರುವಂತಹ ತುಟಿಯನ್ನು ಉಳ್ಳಂತಹ ಹೇ ಜಗನ್ಮಾತೆ, ವಿಶಾಲವಾದಂತಹ ನೇತ್ರಗಳನ್ನು ಉಳ್ಳಂತಹ ಹೇ ಜಗನ್ಮಾತೆ, ಆಕರ್ಣ ದೀರ್ಘನಯನಂ. ಆ ತಾಯಿಯ ಕಣ್ಣುಗಳು ಕಿವಿಯವರೆಗೂ ತಲುಪಿದ್ದಾವಂತೆ. ಅಷ್ಟು ಯಾಕೆ ಉದ್ದವಾದ ಕಣ್ಣುಗಳು ಅಂತಂದರೆ ಭಕ್ತರು ಹೇಳಿದ್ದನ್ನು ಕೇಳಿಸಿಕೊಳ್ಳುವುದಕ್ಕಾಗಿ, ಆ ಜಗನ್ಮಾತೆ ಕೇಳಿಸಿಕೊಂಡದ್ದನ್ನು ನೋಡುವುದಕ್ಕಾಗಿ ಆ ತಾಯಿಗೆ ಅಂತಹ ಕಣ್ಣುಗಳಿದೆ ಅಂತ ವಿವರಣೆಯನ್ನು ನೋಡಬಹುದು. ಅಂತಹ ವಿಶಾಲ ನೇತ್ರವನ್ನು ಉಳ್ಳಂತಹ ಮೌಕ್ತಿಕ ಶೋಭಿನಾಸಂ, ಪೃಥುಲ ಮೌಕ್ತಿಕ ಶೋಭಿನಾಸಂ. ನಾಸ ಅಂತಂದರೆ ಮೂಗು. ಆ ಮೂಗಿನಲ್ಲಿ ಅಗಲವಾದಂತಹ ಮುತ್ತಿನ ಮೂಗುತಿ ಶೋಭಾಯಮಾನವಾಗಿದೆ. ಅಂತಹ ಮೂಗನ್ನು ಉಳ್ಳಂತಹ ತಾಯಿ ಮಣಿಕುಂಡಲಾಢ್ಯಂ, ವಜ್ರದ ಕಿವಿಯೋಲೆಯನ್ನು, ಆಢ್ಯ ಮಣಿಕುಂಡಲ ಆಢ್ಯವನ್ನು ಹೊಂದಿದಂತಹ ವಜ್ರದ ಕಿವಿಯೋಲೆಯನ್ನು ಇಟ್ಟಂತಹ ಹೇ ತಾಯಿ, ಮಂದಸ್ಮಿತಂ, ಮಂದಸ್ಮಿತ ಅಂತಂದರೆ ಮುಖದಲ್ಲಿ ಮಂದಸ್ಮಿತ ನಗು ಅನ್ನುವಂಥದ್ದಿದೆ. ಮೃಗ ಮದೋಜ್ಜಲ ಫಾಲದೇಶಂ, ಫಾಲದೇಶ ಅಂತಂದರೆ ಹಣೆ, ಅಲ್ಲಿ ಕಸ್ತೂರಿ ತಿಲಕವನ್ನು ಧರಿಸಿದ್ದಾಳೆ ಹೇ ಆ ತಾಯಿ. ಅಂತಹ ಜಗನ್ಮಾತೆಯ ಮುಖಾರವಿಂದವನ್ನು ನಾನು ಪ್ರಾತಃ ಕಾಲದಲ್ಲಿ ಸ್ಮರಣೆ ಮಾಡ್ತಾ ಇದ್ದೀನಿ ಎನ್ನುವಂಥದ್ದು ಮೊದಲನೇ ಶ್ಲೋಕದ ಅರ್ಥ.